ಪತ್ರ ಕೂಡ ಬರೆದಿದ್ರು ಡಿ ಕೆ ಶಿವಕುಮಾರ್ ಅವರು ಮಧ್ಯಸ್ಥಿಕೆ ವಹಿಸಿ ಅಂತ. ಸೊ ತಾವೇನಾದ್ರೂ ಕೇಂದ್ರ ನಾಯಕರಿಗೆ ಯಾವ್ದ್ರ ಬಗ್ಗೆ ಮಧ್ಯಸ್ಥಿಕೆ ವಹಿಸಿ ಬಿಡದಿ ವಿಷಯದಲ್ಲಿ? ಮುಖ್ಯಮಂತ್ರಿಗಳು ಮೊದಲು ಅವರ ಆದ್ಯತೆಯನ್ನ ಸ್ಪಷ್ಟಪಡಿಸಬೇಕು. ಅವರ ಆದ್ಯತೆ ರಿಯಲ್ ಎಸ್ಟೇಟು, ರೈತರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಪಡಿಸಿದ ಮೇಲೆ ಕೇಂದ್ರದವರು ಇದರಲ್ಲಿ ಬರಬೇಕು ಬೇಡ ಅವ್ರು ತೀರ್ಮಾನ ಮಾಡ್ತಾರೆ. ನೀವೇ ರಾಜ್ಯದ ಮುಖ್ಯಮಂತ್ರಿಗಳು ನೋಡಿ. ಇವತ್ತು ಟೌನ್ಶಿಪ್ ಆಗಬೇಕು, ಅದರಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ಇದು ಯಾವುದನ್ನು ಕೂಡ ಅಲೆಗಳಿತಾ ಇಲ್ಲ. ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ದಿ ಫಾರ್ಮರ್ಸ್. 70% ಅಷ್ಟು ರೈತರು ಜಮೀನನ್ನ ಕೊಡೋದಕ್ಕೆ ತಯಾರಿದ್ರೆ ಅಲ್ಲಿ ಭೂ ಸ್ವಾಧೀನ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ. ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು, ಗುಂಡಾಗರ್ದಿ ಮಾಡಿಕೊಂಡು, ಗುಂಡಾಗಳನ್ನ ಬಿಟ್ಟು ರೈತರನ್ನ ಬೆದರಿಸಿ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಚ್ಚೆತ್ತುಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಬಿಜೆಪಿ ಏನು ಹೋರಾಟ ತಗೊಳ್ತದೆ ಈ ವಿಚಾರದಲ್ಲಿ? ಭಾರತೀಯ ಜನತಾ ಪಾರ್ಟಿ ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ರೈತರಿಗೆ ಬೀದಿ ಬರೋದಕ್ಕೆ ಏನ್ ರಾಜ್ಯ ಸರ್ಕಾರ ಹುನ್ನಾರ ಹಾಕಿದಕ್ಕೆ ಅವಕಾಶನ ಕೊಡೋದಿಲ್ಲ. ಖಂಡಿತ ನಾವು ರೈತರ ಪರವಾಗಿ ನಾವು ಇರ್ತೇವೆ. ಕಲಬುರಗಿಯಲ್ಲಿ ಕೈದಿಗಳು ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಲಾಕಪ್ನಿಂದ ಎಸ್ಕೇಪ್ ಆಗಿದ್ದಾರೆ. ಹೋಮ್ ಮಿನಿಸ್ಟರ್ ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನ ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೇನೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.